ಯಾವುದೇ ಸರ್ಕಾರಗಳು ಜನವಿರೋಧಿ ನೀತಿಯನ್ನ, ಸಂವಿಧಾನ ವಿರೋಧಿ ನೀತಿಯನ್ನ, ಅಲ್ಪಸಂಖ್ಯಾತರ, ದಲಿತರ, ಆದಿವಾಸಿಗಳ ವಿರೋಧಿ ನೀತಿಯನ್ನ ಕೈಗೊಂಡ್ರೆ ಅದರ ವಿರುದ್ಧವಾಗಿ ಹೋರಾಟವನ್ನ ನಿರಂತರವಾಗಿ ನಾವು ಮಾಡ್ತೇವೆ. ರಿಲೀಸ್ ಮಾಡಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ರಿಲೀಸ್ ಮಾಡಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ಹನ್ನಾನ್ ಸಾಹೇಬರಿದ್ದಾರೆ. ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಫ್ಸರ್ ಕೊಡ್ಲಿಪೇಟೆ ಮತ್ತು ಮುಜಾಹಿದ್ ಪಾಷಾ ಅವರಿದ್ದಾರೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಉದ್ದೇಶ, ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ MK ಫೈಜೀರ್ ಅವರನ್ನು ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಏನು ಇಡಿ ಬಂಧಿಸಿದೆ, ಅದನ್ನು ನಾವು ಖಂಡಿಸ್ತೇವೆ. ಇದೊಂದು ಅನ್ಯಾಯದ ಪರಮಾವಧಿ, ರಾಜಕೀಯ ದುರುದ್ದೇಶದಿಂದ ವಿರೋಧಿ ಪಕ್ಷಗಳ ಭಿನ್ನಮತದ ಮತ್ತು ಈ ಕೇಂದ್ರ ಒಕ್ಕೂಟ ಸರ್ಕಾರದ ಅನೀತಿಗಳನ್ನು, ಅನ್ಯಾಯಗಳನ್ನು, ಜನವಿರೋಧಿ ನೀತಿಗಳನ್ನು ಪ್ರಶ್ನಿಸುವ, ಅದಕ್ಕಾಗಿ ಜನಜಾಗೃತಿ ಮಾಡುವ ಯಾರೆಲ್ಲ ಇದ್ದಾರೋ ಅವರನ್ನು ದಮನಿಸುವ ಕೆಲಸವಾಗಿರ್ತದೆ. ಇದು ಮೊದಲಲ್ಲ. ಈ ಹಿಂದೆ ಹಲವಾರು ವಿರೋಧ ಪಕ್ಷದ ನಾಯಕರನ್ನು ಇದೇ ರೀತಿ ಹಲವು ಕೇಸುಗಳನ್ನು ಹಾಕಿ ಇಡಿ ಬಂಧಿಸಿರುವುದನ್ನು ನಾವು ನೋಡಿದ್ದೀವಿ. ಕಾಂಗ್ರೆಸ್ನ ಚಿದಂಬರಂ ಇರ್ಬೋದು, ಅದು DK ಶಿವಕುಮಾರ್ ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಈ ರೀತಿ ತುಂಬ ಜನರನ್ನು, ವಿರೋಧ ಪಕ್ಷದ ನಾಯಕರನ್ನು ತನ್ನ ಏಜೆನ್ಸಿಗಳನ್ನು ಬಳಸಿ ಅರೆಸ್ಟ್ ಮಾಡಿರೋದನ್ನು ನಾವು ಕಂಡಿದ್ದೇವೆ. ಇದು ಕೂಡ ಆ ರೀತಿಯ ಒಂದು ಪ್ರಯತ್ನ. ಯಾಕೆಂತಂದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಕೂಡ ಸತ್ಯದಲ್ಲಿ, ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಂಥ ಒಂದು ಪಕ್ಷ. ಸಂವಿಧಾನ ವಿರೋಧಿಯಾಗಿ ಯಾರೇ ನಡ್ಕೊಂಡ್ರು, ಯಾವುದೇ ಸರ್ಕಾರಗಳು ನಡ್ಕೊಂಡ್ರು ಅದನ್ನು ಪ್ರಶ್ನೆ ಮಾಡುವ, ಅದರ ವಿರುದ್ಧ ಪ್ರತಿಭಟಿಸುವ, ಅದರ ಬರುವ ಜನಜಾಗೃತಿ ಮೂಡಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ಕೇಂದ್ರ ಒಕ್ಕೂಟ ಸರ್ಕಾರ ಕಾನೂನು ಬಾಹಿರವಾಗಿ ಮತ್ತು ಸಂವಿಧಾನ ವಿರೋಧಿಯಾಗಿ, ಜನವಿರೋಧಿಯಾಗಿ ಇದನ್ನು ಜಾರಿಗೆ ತರಲಿಕ್ಕೆ ಹೊರಟಿತು. ಇದು 20 ಕೋಟಿ ಮುಸಲ್ಮಾನರ ಅಸ್ಮಿತೆಯ, ಸ್ವಾಭಿಮಾನದ ಪ್ರಶ್ನೆ ಆಗಿದೆ. ವಕ್ಫ್ ಅನ್ನುವಂಥದ್ದು ಮುಸ್ಲಿಮರಿಗೆ ಸಂಬಂಧಿಸಿದಂತಹ ಒಂದು ಪರ್ಸನಲ್ ಆದಂತಹ ವಿಷಯ ಆಗಿರ್ತದೆ. ಆದರೆ ಯಾವುದೇ ಮುಸ್ಲಿಂ ಸಂಘಟನೆಗಳು, ಯಾವುದೇ ಮುಸ್ಲಿಂ MPಗಳು, ಯಾವುದೇ ಮುಸ್ಲಿಂ ಧಾರ್ಮಿಕ ನೇತಾರರು ಯಾವುದೇ ಅಮೆಂಡ್ಮೆಂಟನ್ನು ಈ ಸರ್ಕಾರದಿಂದ ಕೇಳಲಿಲ್ಲ. ಆದರೂ ಕೂಡ ಬಲವಂತವಾಗಿ, ಏಕಪಕ್ಷೀಯವಾಗಿ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲನ್ನು ಜಾರಿಗೆ ತರಲು ಹೊರಟಿರುವ, ಇದರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಶಬ್ದ ಎತ್ತಿರುವಂಥದ್ದು, ಪ್ರತಿಭಟನೆ ಮಾಡಿರುವಂಥದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರಾದ್ಯಂತ ಜನಜಾಗೃತಿಯನ್ನು ಮೂಡಿಸಿ ಹೋರಾಟಗಳನ್ನು ರೂಪಿಸ್ತಾ ಇದ್ದು, ಆ ಕಾರಣಕ್ಕೆ ಈ ಶಬ್ದವನ್ನು ನಿಶ್ಶಬ್ದಗೊಳಿಸಲಿಕ್ಕೆ, ಈ ಹೋರಾಟವನ್ನು ಹಿಂದೆ ಸರಿಸಲಿಕ್ಕೆ ಬೇಕಾಗಿ ಈ ರೀತಿ ಒಂದು ದಮನಕಾರಿ ನೀತಿಯನ್ನು ಈ ಒಕ್ಕೂಟ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ಕೈಗೊಂಡಿದೆ. ಫೈಜಿ ಅವರನ್ನು ಈ ಕಾರಣಕ್ಕೆ ಅರೆಸ್ಟ್ ಮಾಡಿದೆ ಅಂತೇಳಿ ನಾವು ವಿಶ್ಲೇಷಿಸ್ತೇವೆ. ಆದರೆ ಒಂದು ಗೊತ್ತಿರಲಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಂವಿಧಾನ ಪರವಾಗಿ, ಕಾನೂನಾತ್ಮಕವಾಗಿ ಕೆಲಸ ಮಾಡುವ ಒಂದು ಪಕ್ಷವಾಗಿ, ಪ್ರಜಾಸತ್ತಾತ್ಮಕವಾಗಿ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಯಾವುದೇ ಸರ್ಕಾರಗಳು ಜನವಿರೋಧಿ ನೀತಿಯನ್ನ, ಸಂವಿಧಾನ ವಿರೋಧಿ ನೀತಿಯನ್ನ, ಅಲ್ಪಸಂಖ್ಯಾತರ, ದಲಿತರ, ಆದಿವಾಸಿಗಳ ವಿರೋಧಿ ನೀತಿಯನ್ನು ಕೈಗೊಂಡ್ರೆ ಅದರ ವಿರುದ್ಧವಾಗಿ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತೇವೆ. ನಮ್ಮ ಕೊನೆಯ ಕಾರ್ಯಕರ್ತರನ್ನು ನೀವು ಬಂಧಿಸುವರೂ ಕೂಡ ನಮ್ಮ ಹೋರಾಟ ಮುಂದುವರಿತದೆ. ಈ ಹೋರಾಟದಿಂದ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ. ಬಂಧನದ ಮೂಲಕ ನೀವು ಹೆದರಿಸ್ಬೋದು ಅಂತ ಭಾವಿಸಿದರೆ ಯಾವ ಕಾರಣಕ್ಕೂ ಕೂಡ ನಾವು ಇದರಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. ಇನ್ನು ನಾನು ಇಡಿಯ ಒಂದು ಪ್ರೆಸ್ ರಿಲೀಸನ್ನು ನೋಡಿದೆ, ಫೈಜಿ ಅವರ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ. ಇದರಲ್ಲಿ ಏನು ಬರೆದಿದ್ದಾರೆ, 2020ರಲ್ಲಿ ಕೇರಳದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಆಫೀಸ್ಗೆ ರೈಡ್ ಮಾಡಿದಾಗ ಒಂದು ಪೇಪರ್ ಸಿಕ್ಕಿದೆ. ಅದರಲ್ಲಿ ಫೈಜಿ ಸಾಬ್ ಅಂತಲ್ಲಿ ಬರೆದು ಚುನಾವಣೆಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು, ಕ್ಯಾಂಡಿಡೇಟ್ ಸೆಲೆಕ್ಷನ್ ಕೆಲವು ಕ್ಯಾಂಡಿಡೇಟನ್ನು ಬರೆಯಲಾಗಿದೆ ಅಂತ ಹೇಳ್ಕೊಂಡು, ಈ ಫೈಜಿ ಸಾಬ್ ಅಂತ ಹೇಳಿದ್ರೆ ಇದು MK ಫೈಜಿ ಸಾಬ್ ಅಂತ ಹೇಳ್ಕೊಂಡು ಕಂಕ್ಲೂಡಿಗೆ ಯಾವ ಬಂದ್ರಿ? ಇದೇನು ವಿಚಿತ್ರಕಾರಿ. ಫೈಜಿ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಇದೊಂದು ಧಾರ್ಮಿಕ ಬಿರುದು. ಇದು
ಪಟ್ಟಿಕಾ ಜಾಮಿಯಾ ನೂರಿಯಾ ಮಸೀದಿಯಿಂದ ಕೊಡುವಂಥ ಯಾರು ಧಾರ್ಮಿಕವಾಗಿ ಉಲಮಾಗಳಾಗಿ ತೇರ್ಗಡೆ ಹೊಂತಾರೆ ಅವರಿಗೆ ಕೊಡುವಂಥ ಒಂದು ಬಿರುದಾಗಿರ್ತದೆ ಫೈಜಿ ಅನ್ನುವಂಥದ್ದು. ಈ ಫೈಜಿ ಸಾಬ್ ಅಂತ ಬರೆದ್ರೆ ಅದನ್ನು MK ಫೈಜಿ ಅಂತೇಳಿ ಯಾವ ರೀತಿ ನೀವು ಮಾಡಿರುವಂಥದ್ದು. ಅದೇ ರೀತಿ ಚುನಾವಣೆಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೆ. ಅದು ಚುನಾವಣೆಯ ನೀತಿ ನಿರೂಪಣೆ ಪಕ್ಷ ಮಾಡಲಿಕ್ಕೆ ಇಲ್ವಾ? ಇನ್ನು ಹಣ ಸಂಗ್ರಹಿಸಿದ್ದಾರೆ, ಏನೇನೋ ಆರೋಪಗಳನ್ನು ಹಾಕಿದ್ದಾರೆ, ಎಲ್ಲೋ ಕಾಗದಗಳು ಸಿಕ್ಕಿದೆ ಅಂತೇಳಿ. ಈ ರೀತಿಯ ಪುರಾವೆಗಳಿಲ್ಲದ ಏನೇನೋ ಗಾಗಕ್ಕ ಗೂಬಕ್ಕ ಕತೆ ಅಂತ ಹೇಳ್ತಾರಲ್ಲ, ಆ ರೀತಿ ಯಾವುದೋ ಪೇಪರ್ಗಳನ್ನು ತೆಗೆದುಕೊಂಡು ಅದನ್ನು ಇದರಲ್ಲಿ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಮಾಡಲಾಗಿದೆ. ಹಾಗಾಗಿ ಇದು ಒಂದು ರಾಜಕೀಯ ದುರುದ್ದೇಶದಿಂದ ದಮನಕಾರಿ ನೀತಿಯನ್ನು ಅನುಸರಿಸಿದೆ. ಇದನ್ನು ನಾವು ಖಂಡಿಸ್ತೇವೆ. ಇದನ್ನು ನಾವು ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಕೂಡ ನಾವು ಎದುರಿಸ್ತೇವೆ, ಹೋರಾಟದ ಮೂಲಕವೂ ಕೂಡ ನಾವು ಎದುರಿಸ್ತೇವೆ. ಈ ಅನೀತಿಯನ್ನು, ಈ ಅನ್ಯಾಯವನ್ನು ನಾವು ಪ್ರಶ್ನೆ ಮಾಡ್ತೇವೆ, ಪ್ರಶ್ನೆ ಮಾಡ್ತಲೇ ಹೋಗ್ತೇವೆ. ಇನ್ನು ಇವರ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಈ ಏಜೆನ್ಸಿಗಳ ಕ್ರೆಡಿಬಿಲಿಟಿ ಇವತ್ತು ಏನಾಗಿದೆ, ಇದು ಬಹಳ ಗಂಭೀರವಾಗಿ ಎಲ್ಲ ಪ್ರಜಾಸತ್ತಾತ್ಮಕವಾಗಿ ಯೋಚನೆ ಮಾಡುವಂತಹ ಸಾಹಿತಿಗಳು, ಬುದ್ಧಿಜೀವಿಗಳು ಮತ್ತು ವಿರೋಧ ಪಕ್ಷಗಳ ಎಲ್ಲರೂ ಯೋಚನೆ ಮಾಡಬೇಕಾಗಿರುವಂಥದ್ದು ನಮ್ಮ ರಾಷ್ಟ್ರದ ಈ ಏಜೆನ್ಸಿಗಳ ಕ್ರೆಡಿಬಿಲಿಟಿ ಏನಾಗಿದೆ. ಯಾಕೆಂತ ಹೇಳಿದ್ರೆ, ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇದ್ದ ನಾಯಕರ ಮೇಲೆ ಕೇಸಾದಾಗ, ಸುವೇಂದು ಅಧಿಕಾರಿ ಮೇಲೆ ನಾರದಾ ಸ್ಟಿಂಗ್ ಆಪರೇಷನ್, ಲೋಕಸಭಾ MP ಆಗಿದ್ರು ಅವರ ಮೇಲೆ CBI ರೈಡ್ ಆಯಿತು. ಆಗ ಅವರು BJP 2020ಕ್ಕೆ ಸೇರ್ಕೊಂಡ್ರು. ಆಮೇಲೆ ಅವ್ರ ಕೇಸು ಸ್ಟಾಪ್ ಆಯಿತು. ಈಗ ಅವರು BJP ಆಪೋಸಿಷನ್ ಲೀಡರ್ ಆಗಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ಅವರ ಕೇಸ್ ಏನಾಯಿತು ಅಂತಲೇ ಇವತ್ತು ಗೊತ್ತಿಲ್ಲ. ಅಜಿತ್ ಪವಾರ್ ಅವರು ಕೂಡ ಹಾಗೆ, ಅವರು NCPಲಿದ್ದರು, ಅವರ ಮೇಲೆ ಎಕನಾಮಿಕ್ ಅಫೆನ್ಸಸ್ ವಿಂಗ್ ಮುಂಬೈ ಅವರು ಇದು ಮಾಡಿದ್ರು. ಈಗ ಅವರು NDAಗೆ ಜಾಯ್ನ್ ಆದರು. ಈಗ ಅವರ ಕೇಸ್ ಏನಾಯಿತು ಅಂತ ಗೊತ್ತಿಲ್ಲ. ಹೇಮಂತ್ ಬಿಶ್ವಾ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿ, ಅವರು ಕಾಂಗ್ರೆಸ್ನಲ್ಲಿದ್ದರು. ಶಾರದಾ ಚಿಟ್ ಫಂಡ್ 2014ರ ಶಾರದಾ ಚಿಟ್ ಫಂಡ್ ಸ್ಕ್ಯಾಮ್ ಅಲ್ಲಿ ಅವರು ದೊಡ್ಡ ಮಟ್ಟದ ಅವರ ಹೆಸರಲ್ಲಿ ರೈಡ್ಗಳೆಲ್ಲ ಆಗಿತ್ತು ಅವರ ಮೇಲೆ. ಆದರೆ ಅವರು 2015ಕ್ಕೆ BJPಗೆ ಸೇರಿದ್ರು. ಅವರ ಕೇಸ್ ಏನಾಯಿತು ಅಂತ ಗೊತ್ತಿಲ್ಲ. ಅಶೋಕ್ ಚವ್ಹಾಣ್ ಮಹಾರಾಷ್ಟ್ರದ CM ಕಾಂಗ್ರೆಸ್ ಲೀಡರು, ಅವ್ರದ್ದು ಕೂಡ ಇದೇ ರೀತಿ ಒಂದು ED CBI ಆದರ್ಶ್ ಹೌಸಿಂಗ್ ಕೇಸಲ್ಲಿ ರೈಡ್ ಆಗಿತ್ತು, ಕೇಸ್ ಆಗಿತ್ತು. ಆನಂತರ BJPಗೆ ಸೇರಿಕೊಂಡ್ರು. ಅವರ ಕೇಸ್ ಎಲ್ಲವೂ ಮುಚ್ಚಲ್ಪಟ್ಟು ಅವ್ರು ಯಾರು ಕೂಡ ಅರೆಸ್ಟ್ ಆಗಲಿಲ್ಲ. ಅಂದರೆ ಈ ದೇಶದ ಇಷ್ಟು ದೊಡ್ಡ ಏಜೆನ್ಸಿಗಳ ಮೇಲೆ ಕ್ರೆಡಿಬಿಲಿಟಿ ಏನಾಗಬೇಕು, ನಿಮ್ಮ ವಿಶ್ವಾಸಾರ್ಹತೆ ಏನಾಗಬೇಕು. ಈ ರೀತಿ ಮಾಡಿದರೆ ವಿರೋಧ ಪಕ್ಷಗಳನ್ನು ಹಣಿಸುವ ಬರದಲ್ಲಿ ಈ ರೀತಿಯಾದಂಥ ಕೆಟ್ಟ ಚಾಳಿಯನ್ನ ಈ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಈ ಕೇಸ್ಗಳು ನಿಲ್ತಾ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾನು ಹೇಳೋದಲ್ಲ, ಕ್ರೆಡಿಬಿಲಿಟಿ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ನೀವು ದುರುದ್ದೇಶಪೂರಿತವಾಗಿದ್ದೀರಿ, ನೀವು ಜನರನ್ನ ಜೈಲಿನಲ್ಲಿ ಕೊಳೆಯುವಂತ ಒಂದು ರೀತಿ ಮಾಡ್ತೀರಿ. ಒಂದು ರೀತಿಯ ವರದಕ್ಷಿಣೆ ಕಿರುಕುಳದ ಕೇಸ್ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ, ಅದೇ ರೀತಿ PMLA ಕೇಸನ್ನ ಮಿಸ್ಯೂಸ್ ಮಾಡಿ ಜನರಿಗೆ ಬೇಲ್ ಕೊಡದೆ ಜೈಲಿನಲ್ಲಿ ಕೊಟ್ಟು ಕಿರುಕುಳ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದೆ ಅಂತೇಳಿ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಒಂದು ಶೇಮ್ ಆನ್ ದಿಸ್ ಏಜೆನ್ಸೀಸ್. ನಮ್ಮ ಕ್ರೆಡಿಬಿಲಿಟಿ, ನಮ್ಮ ದೇಶದ ವಿಶ್ವಾಸಾರ್ಹತೆ, ಏಜೆನ್ಸಿಗಳ ವಿಶ್ವಾಸಾರ್ಹತೆ ಕಳೆದು ಹೋಗ್ತದೆ. ಅದೇ ಕಾರಣಕ್ಕೆ ಯೂನಿಯನ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಿದೆ. EDದು 911 PMLA ಕೇಸ್ಗಳಲ್ಲಿ 5 ವರ್ಷದಲ್ಲಿ ಕೇವಲ 42 ಕೇಸ್ ಕನ್ವಿಷನ್ ಆಗಿದೆ. ಓನ್ಲಿ 6.42%. ಯಾಕೆ ಹೀಗಾಗ್ತದೆ? ಯಾಕಂದ್ರೆ ಯಾವುದೇ ಬೇಸ್ ಇಲ್ಲದ, ಆಪೋಸಿಷನ್ ಹಡಿಯುವಂತ, ತೊಂದರೆ ಮಾಡುವಂತ, ಯಾವುದೇ ಬೇಸ್ ಇಲ್ಲದಂತ ಕೇಸ್ಗಳನ್ನು ತೆಗೆದುಕೊಂಡು ಬರ್ತಾರೆ. ಹಾಗಾಗಿ ಕನ್ವಿಕ್ಷನ್ ಆಗೋದಿಲ್ಲ. ಅದೇ ರೀತಿ ಕಳೆದ ಒಂದು ದಶಕದಲ್ಲಿ 5,000 ಕೇಸ್ಗಳಲ್ಲಿ ಓನ್ಲಿ 40 ಕನ್ವಿಷನ್ ಆಗ್ಸಿದೆ ಅಂತ ಹೇಳ್ತಿದ್ದು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು 5,000 ಕೇಸ್ಗಳಲ್ಲಿ ಕೇವಲ 40 ಕೇಸ್ ಕನ್ವಿಕ್ಟ್ ಆಗ್ತಾ ಇದೆ ಅಂತಂದ್ರೆ, ಯಾಕೆ ಆಗ್ತಾ ಇದೆ ಅಂತಂದ್ರೆ, ಈ ರೀತಿಯ ಬೇಸ್ಲೆಸ್ ಆದಂತಹ ಆಪರೇಷನ್ ಹಣಿಯುವಂತ ಕೆಲಸವನ್ನು ಸುಳ್ಳು ಮೊಕದ್ದಮೆಗಳನ್ನ ಕಳಿಸಿ ಯಾವುದೇ ಎವಿಡೆನ್ಸ್ಗಳಿಲ್ಲದೆ ಈ ರೀತಿ ಬಿದ್ದು ಹೋಗ್ತಾ ಇರುವಂಥದ್ದು. ಹಾಗಾಗಿ ನಮ್ಮ ಈ ಏಜೆನ್ಸಿಗಳ ವಿಶ್ವಾಸಾರ್ಹತೆಗೆ ಧಕ್ಕೆ ಆಗ್ತಾ ಇದೆ. ಇದನ್ನ ಈ ದೇಶದ ನ್ಯಾಯ ವ್ಯವಸ್ಥೆ ಮೇಲೆ ನಂಬಿಕೆ ಇರುವ ಎಲ್ಲರೂ ಪ್ರಶ್ನಿಸಬೇಕಾಗಿದೆ. ಮೊದಲು ಚಿದಂಬರಂ ಆದ್ರು, DK ಶಿವಕುಮಾರ್ ಆದ್ರು, ಆ ರೀತಿ ಅರವಿಂದ್ ಕೇಜ್ರಿವಾಲ್ ಆದ್ರು,
ಈಗ MK ಫೈಜಿ ಸರದಿ, ಇನ್ನು ಮುಂದೆ ಆಪೋಸಿಷನ್ಗಳನ್ನು ಇದೇ ರೀತಿ ಹಣಿತಾರೆ. ಹಾಗಾಗಿ ದೇಶದ ಎಲ್ಲ ವಿರೋಧ ಪಕ್ಷಗಳು, ಎಲ್ಲ ನಾಯಕರು, ಸಾಹಿತಿಗಳು, ಪತ್ರಕರ್ತರು ಎಲ್ರಿಗೂ ನಾವು ಮನವಿ ಮಾಡುವಂಥದ್ದು, ಈ ಒಂದು ಅನ್ಯಾಯದ ಬಗ್ಗೆ, ಈ ಒಂದು ದುರುಪಯೋಗಗಳ ಬಗ್ಗೆ, ಅಧಿಕಾರ ವರ್ಗದ ಈ ರೀತಿ ಏಜೆನ್ಸಿಗಳ ದುರುಪಯೋಗದ ಬಗ್ಗೆ ಗಂಭೀರವಾಗಿ ಶಬ್ದ ಎತ್ತಬೇಕು ಅಂತ ಹೇಳಿ ಈ ಒಂದು ಮಾಧ್ಯಮದ ಮೂಲಕ ಆಗ್ರಹಿಸುತ್ತೆ. ತಕ್ಷಣ MK ಫೈಜಿ ಸಾಹೇಬರನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿ SDPI ಈ ಒಂದು ಪ್ರಕ್ರಿಯೆಯಿಂದ ಹಿಂಜರಿಯುವುದಿಲ್ಲ. ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಕಾನೂನಾತ್ಮಕವಾಗಿ, ರಾಜಕೀಯವಾಗಿ ಹೋರಾಟದ ಮೂಲಕ ನಾವು ಈ ಎಲ್ಲ ಆರೋಪಗಳನ್ನು ಎದುರಿಸಿ ವಿಜಯಿ ಆಗ್ತೇವೆ ಅನ್ನುವಂತಹ ಒಂದು ನಂಬಿಕೆಯೊಂದಿಗೆ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇವೆ.